ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕ್ರಾಂತಿನೆಲ ಕಿತ್ತೂರಿನಲ್ಲಿ ಇಂದು ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಹಾಗೂ ಕಿತ್ತೂರು ತಾಲೂಕು ಬಣಜಿಗ ಸಮುದಾಯದ ಸಹಯೋಗದಲ್ಲಿ ಶ್ರೀ ಚನ್ನಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ರಾಜಗುರು ಸಂಸ್ಥಾನ ಕಲ್ಮಠದ ಶ್ರೀ ಮಣಿಪಾಲ ರಾಜಯೋಗೀಂದ್ರ ಮಹಾಸ್ವಾಮಿಗಳು ವಹಿಸಿದ್ರು. ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರ ಅಧ್ಯಕ್ಷತೆಯಲ್ಲಿ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ರೂಢಗಿ, ತಾಲೂಕು ಅಧ್ಯಕ್ಷ ಬಸಲಿಂಗಪ್ಪ ಶಾಪುರ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜೈ ಸಿದ್ದರಾಮ್ ಮಾರಿಹಾಳ, ನ್ಯಾಯವಾದಿಗಳು ಆದ ಕೊರಟೇಶ್ವರ, ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ಚಂದ್ರ ಹಲಸಗಿ, ಹಿರಿಯ ಶಿಕ್ಷಕ ಹಾಗೂ ಸಮಾಜದ ಪ್ರಮುಖರು ಆದ ಡಾಕ್ಟರ್ ಸೋಮಶೇಖರ್ ಹಲಸಗಿ, ಹಿರಿಯರು ವಿರೂಪಾಕ್ಷ ಮಾರಿಹಾಳ ಸೇರಿ ಸಮಾಜದ ಎಲ್ಲಾ ಹಿರಿಯರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸುವುದರ ಮೂಲಕ ಇತರ ಸಮುದಾಯಗಳಿಗೆ ಬಣಜಿಗ ಸಮುದಾಯ ಮಾದರಿಯಾಗಿದೆ. ಈ ಕಾರ್ಯಕ್ರಮದಲ್ಲಿ ನ್ಯಾಯವಾದಿಗಳು, ಶಾಸಕರು, ಪೂಜ್ಯ ಶ್ರೀಗಳು ಮಾತನಾಡಿದರು. ಈ ಸಮಾಜ ಸಾಕಷ್ಟು ತಾಲೂಕಾ ಘಟಕ ಆದಮೇಲೆ ಈ ಕಾರ್ಯಕ್ರಮವನ್ನು ಮಾಡಲು ಬಹಳ ಅವಶ್ಯಕತೆ ಇದೆ. ಸಂಘಟನೆ ಕುರಿತು ಸಮಾಜ ಸಂಘಟನೆ ಪರಿಸ್ಥಿತಿಗೆ ವಿಶ್ವಾಸ ಸಮಯ ಇದೆ. ಈ ಸಮಾಜದ ಕುರಿತು ಎಲ್ಲರೂ ಯುದ್ಧವನ್ನ ಮಾತನಾಡಿದರೆ ಬಹುಶಃ ನನಗೆ ಅನಿಸ್ತಾ ಇದೆ, ದೇಶದ ಅಭಿವೃದ್ಧಿಗೆ ಒಂದು ಆಗಿದೆ ಅನ್ನೋದಕ್ಕೆ GDP ಅಂತ ಹೇಳಿ ಯಾರು GDP ಮುಂದೆ ಇರ್ತಾರೆ ಅವರು ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ಮತ್ತು ಆ ದೇಶದ ಪ್ರಗತಿಯಲ್ಲಿ ಇದೆ ಅಂತ ಹೇಳಿ ಆ GDPಗೆ ಎತ್ತರಕ್ಕೆ ಒಯ್ಯುವ ಸಮಾಜ ಯಾವ್ದಾದ್ರೆ ಬಣಜಿಗ ಸಮಾಜ. ಯಾವ್ದಾದ್ರು ಸಮಾಜ ಅದು ಬಣಜಿಗ ಸಮಾಜ ಅನ್ನೋದು ನಮ್ಮೆಲ್ಲ ಬಹುಶಃ ಅವರು ಬಣಜಿಗ ಸಮಾಜನ ಶಿಸ್ತು, ಊಟದಲ್ಲಿಯೂ ಅಷ್ಟೇ ಶಿಸ್ತು, ಸಮಾಜ ಸೇವೆಯಲ್ಲೇ ಅಷ್ಟೇ ಶಿಸ್ತು, ಕಾಯಕ ದಾಸೋಹ ಮಕ್ಕಳಿಗೆ ಏನು ನಡೆದಲ್ಲ ಅದು ಬ್ಯಾಲೆನ್ಸ್ ಆಗಿತ್ತು. ಅದು ಎಲ್ಲೂ ತಪ್ಪಲ್ಲ ಅನ್ನೋದಕ್ಕೆ ಬೇರೆ ಬೇರೆ ನಿದರ್ಶನ ಇದೆ. ಬಹಳ ಅಚ್ಚುಕಟ್ಟಾಗಿ ಇರ್ತವೆ. ಸ್ವಲ್ಪ ಇನ್ನೊಂದು ಅರ್ಥ ಅದು ಪರವಾಗಿಲ್ಲ, ಅವರು ತಮ್ಮದೇ ಆದಂಥ ಕಾರ್ಯವನ್ನು ಎದು ತಪ್ಪಿಸೋದಿಲ್ಲ ಅನ್ನೋದಕ್ಕೆ ನಾನು ಮಾಡ್ತಾ ಇಲ್ಲ. ಬಹುಶಃ ಇದನ್ನು ನಾವೆಲ್ಲ ಸಮಾಜ ನಮ್ಮ ಹೇಳಿದವಲ್ಲ, ಇಡೀ ನಮ್ಮ ಬಸವಣ್ಣ ಹಿಡಿದೇ ಹೋದ್ರೆ, ಬಸವಣ್ಣ ಕೈ ಹಿಡಿದೇ ಹೋದ್ರೆ ನಾವು ಮಾತನಾಡ್ತೇವೆ. ನಮಗೆ ದೊಡ್ಡ ಶಕ್ತಿ ಬಸವಣ್ಣ ನಮ್ಮ ಪರಂಪರೆ. ಆ ಪರಂಪರೆಯನ್ನು ಹೋದ್ರೆ ನಮಗೆ ಬೆಲೆಗೆ ಸಾಧ್ಯ ಇಲ್ಲ. ಆ ಪರಂಪರೆಯನ್ನು ನಾವೆಲ್ಲ ಮುಂದುವರಿಸಿಕೊಂಡು ಹೋಗೋದು ಬಹಳ ಮುಖ್ಯ ಇರ್ತದೆ. ಆ ಪರಂಪರೆಗೆ ಇಟ್ಕೊಂಡು ಬಹುಶಃ ವ್ಯಾಪಾರಸ್ಥರು ಇವತ್ತು ಎಲ್ಲ ಕ್ಷೇತ್ರದಲ್ಲಿ ರಾಜಕಾರಣಿಗಳು ನಮಗೆ ನೋಡಿ ಆಶ್ಚರ್ಯದಿಂದ ಏನು ಫೋಟೋಗಳವರೆಲ್ಲ 7 ಜನ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಸುಮಾರು ವರ್ಷ 7 ಜನ ಮುಖ್ಯಮಂತ್ರಿಗಳು ಅಷ್ಟೇ ಪ್ರಾಮಾಣಿಕರು ಅನ್ನೋದು ಎಲ್ಲ ನಮ್ಮ ರಾಜ್ಯದ ವಿಷಯ. ಅಂಥವರು ಈ ಸಮಾಜದಲ್ಲಿದ್ದಾರೆ. ಅತ್ಯಂತ ಹೆಚ್ಚಾಗಿ ಮಹಿಳಾ ಆಕ್ರಮಣದಲ್ಲಿ ಅದನ್ನ ಸರಿ ಸಾಧನೆಗೆ ಮತ್ತೆ ಎಲ್ಲ ಕಾರ್ಯಕ್ರಮ 1ನೇ ತುಪ್ಪ ಬಂದೇನೆ, 2ನೇ ತುಪ್ಪ ಬಂದೇನೆ, 3ನೇ ತುಪ್ಪ ಇರತ್ತನೂ ಬರ್ತಂತೆ. ಪ್ರಶ್ನೆ ನಾ ಅದನ್ನ ಕೇಳ್ತೀನಿ. ಬೇರೆದವರು ನಮ್ಗೆ ಯಾರು ಅವಮಾನ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ನತ್ತದೆ ನಮ್ಮ ವಕೀಲಿ. ನಾನು ಕುಂತಾಗ ಬೈಬೇಕಂತ ನಾನು ಕೇಳ್ತೇನೆ. ನಮ್ಮ ಅವಾಜಿ ವಿರೂಪಾಕ್ಷ ಬೈಲೋಗೆಲ್ಲ ಕಿತ್ತು ಒಂದೇ ಈಗ ಹೇಳ್ತಾರೆ. ಇರ್ಲಿ, ಬೈಲೋಗೆಲ್ಲ ಅಷ್ಟ ಅಲ್ಲ, ಸಮಾಜ ಎಲ್ಲ ಇದ್ರು ಕೂಡ ಕಾರ್ಯಕ್ರಮ ಕರೆದು ಆಹ್ವಾನ ಮಾಡಿ ಅವನು ಕೂಡ ಕೂಡಿಸುವಂತ ಮಾಡಿದ್ರು ಒಳ್ಳೇದಾಗ್ತೈತಿ. ಅದಕ್ಕೆ ಇದ್ದಂತ ಕೆಲವೇ ಜನ ಇದಕ್ಕೆಲ್ಲ ಇರ್ತೈತಿ. ಎಲ್ಲ ಹೇಳಿದ್ರು ಸಮಾಜ ಸಂಘಟನೆ ಆಗಬೇಕು, ಎಲ್ಲ ಸ್ವಲ್ಪ ಆಗೋದು ಕಷ್ಟ ಅಂದ್ರೆ ಎಲ್ಲ ಒಕ್ಕಟ್ಟೈತಿ. ಟೈಮ್ ಕೊಡೋಲ್ಲ, ಯಾರು ಸಮಯ ವಿನಿಯೋಗ ಮಾಡೋಲ್ಲ, ಒಕ್ಕಟ್ಟು ಮಾಡೋದು. ಅದು ಎಲ್ಲರೂ ಅವ್ರವ್ರ ಉದ್ಯೋಗ, ಅವ್ರವ್ರ ಪ್ರೊಫೆಷನ್, ಮತ್ತೊಂದು ಎಲ್ಲ ತೊಗೊಳ್ತೈತಿ. ಸಮಾಜ ಒಗ್ಗಟ್ಟಾಗಿ ಸಮಾಜ ಕೆಲಸಕ್ಕಾಗಿ ಹೊತ್ತಿಗೆ ಯಾರ ಟೈಮ್ ಇಲ್ಲ. ಟೈಮ್ ಸ್ವಲ್ಪ ಒಂದೊಂದು
ವಾರದ ಅಥವಾ 15 ತಿಂಗಳಿಗೆ ಸ್ವಲ್ಪ ಟೈಮ್ ಕೊಟ್ಟರೆ ಬಹುತೇಕ ಇನ್ನೂ ಒಳ್ಳೆಯ ರೀತಿಯಿಂದ ಒಕ್ಕಟ್ಟಾಗಕ್ಕೆ ಸಾಧ್ಯೈತಿ. ಅದರ ಜೊತೆಗೆ ಏನು ಕೂಡ್ತಾರೆ ಗೊತ್ತಿಲ್ಲ. ಕೂಡಿ ಏನೋ ಪ್ರಯತ್ನ ಮಾಡಿ ಮತ್ತೆ ಇಲ್ಲೇ ನಮ್ಮ ಮೃತ್ಯುಂಜಯ ಮರ್ಯಾದಿರ್ತಾನೆ ಎಲ್ಲಿದ್ರು ಕೂಡ ಆಗ ಇನ್ನೂ ಒಳ್ಳೆಯ ರೀತಿಯಿಂದ ಈ ಸಂಘಟನೆ ಬೆಳೆಯುವುದಲ್ಲ ಇನ್ನೂ ಹಲವಾರು ಕಾರ್ಯಕ್ರಮಗಳು ಆಗ್ತದೆ. ಯಾಕಂದ್ರೆ ಸಣ್ಣದೈತಿ ಇದು ವರ್ಷದಾಗ ಒಂದು ಮಾಡೋದಕ್ಕಿಂತ ಡೆಫಿನೆಟ್ಲಿ 6 ತಿಂಗಳಿಗೂ 3 ತಿಂಗಳಿಗೂ ಒಂದು ಮಾಡಿದರೆ ಇನ್ನೂ ಸಂಘಟನಾತ್ಮಕವಾಗಿ ಬೆಳೆಯಕ್ಕೆ ಸಾಧ್ಯೈತಿ. ಏನೇನು ತೊಂದರೆ ಇರ್ತಾವೆ ಎಲ್ಲರಿಗೂ ಇರೋದಲ್ಲ ಇದ್ದಂಥವ್ರಿಗೆ ಸ್ವಲ್ಪ ಸಮಾಜದಿಂದ ಹೆಲ್ಪ್ ಮಾಡೋಕೆ ಅನುಕೂಲ ಆಗ್ತೈತಿ, ಮತ್ತೊಂದು ಮಾಡೋಕ್ಕಾಗ್ತೈತಿ. ಆ ನಿಟ್ಟಿನಲ್ಲಿ ಈ ಸಂಘಟನೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಇದ್ರ ಜೊತೆಗೆ ನಾವು ಕೂಡ ಯಾವಾಗೂ ಇರ್ತೇವೆ. ಈ ಸಂದರ್ಭದಲ್ಲಿ ಸಮಾಜದ ವಿವಿಧ ಪ್ರತಿಭಾ ವಿದ್ಯಾರ್ಥಿಗಳು, ಸಾಧಕರು, ಪದಾಧಿಕಾರಿಗಳಿಗೆ, ಹಿರಿಯರಿಗೆ ಸನ್ಮಾನ ಮಾಡಲಾಗಿದೆ. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ವಿವಿಧ ಸಮಾಜದ ಮುಖಂಡರು ಮಾತನಾಡಿದರು. ಕ್ರಾಂತಿನೆಲ ಕಿತ್ತೂರಿನಲ್ಲಿ ಒಂದ್ ರೀತಿ ಲಿಂಗಾಯತ ಸಮುದಾಯದ ಒಂದ್ ರೀತಿ ಪ್ರಬಲ ಸಮುದಾಯ ಅಂದ್ರೆ ಪ್ರಬಲ ಜಾತಿ ವರ್ಗದ ಅಂದ್ರೆ ಬಣಜಿಗ. ವಿಶೇಷವಾಗಿ ಬಣಜಿಗ ಸಮುದಾಯದಿಂದ ಸಮಾಜ ಸೇವೆಯಾಗಿ ವಿಶೇಷವಾಗಿ ಸಾಕಷ್ಟು ಪ್ರತಿಭಾ ಪುರಸ್ಕಾರಗಳು ಮತ್ತೆ ವಿವಿಧ ಸಾಧಕರಿಗೆ ಸನ್ಮಾನ ಮೊದಲಿಂದನೂ ಮಾಡ್ಕೊಂತ ಬಂದಿದೆ. ಈ ಬಾರಿ ಒಂದ್ ರೀತಿ ಕ್ರಾಂತಿನೆಲ ಕಿತ್ತೂರಿನಲ್ಲೂ ಸಹ ಅದ್ರ ಒಂದ್ ರೀತಿ ಕಲರವಾಗಿದೆ. ಬನ್ನಿ ಆ ಒಂದು ಬಣಜಿಗ ಸಮಾಜದ ಪ್ರಮುಖರಾಗಿರ್ತಕ್ಕಂತ ಇದಾರೆ. ಸರ್ ನಮಸ್ತೆ, ಹೇಳಿ. ಕಿತ್ತೂರು ತಾಲೂಕು ಘಟಕ ಆಗಿದ ತಕ್ಷಣ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಪ್ರತಿಭಾ ಪುರಸ್ಕಾರಗಳು ಜಾಸ್ತಿ ಆಗಿದ್ದಾವೆ. ಒಂದ್ ರೀತಿ ಬಣಜಿಗ ಸಮುದಾಯದ ಒಂದ್ ರೀತಿ ಈ ರೀತಿ ಒಂದು ಕಾರ್ಯ ಮಾದರಿ ಆಗಿದೆ ಸರ್. ಇನ್ನೊಂದ್ ಏನಾಗಿದೆ ಅಂತಂದ್ರ ಇದಕ್ಕ ನಮ್ಮ MLA ಅವ್ರದ್ದು ಸಪೋರ್ಟ್ ಭಾಳ ಐತಿ ಈ ಸಲ ಪ್ರತಿಭಾ ಪುರಸ್ಕಾರ ಆಗ್ಲಿಕ್ಕೆ. ಅಂದ್ರೆ ಹೆಚ್ಚು ಹುಡುಗರ್ನ ಅಭ್ಯಾಸ ಮಾಡಿಸಿ ಇದು ಮಾಡಿ ಎಲ್ಲಾ ಇದು ಮಾಡಿದ್ರು ಅವ್ರು. ಅದರಿಂದ ನಮ್ಮ ಹುಡುಗರು ಹೆಚ್ಚ ಅಭ್ಯಾಸ ಮಾಡಿ ಸ್ವಲ್ಪ ಪರೀಕ್ಷೆ ಒಳಗೆ ಚಲೋ ಮಾಡ್ಯಾರ. ಅದು ನಮಗೂ ಹುಮ್ಮಸ್ ಕೊಡ್ತು ನಮಗೆ ಇದು ಮಾಡ್ಲಿಕ್ಕೆ ಬಣಜಿಗ ಸಮಾಜದಿಂದ. ಅದು ಒಂದು ಕಾರಣ ಐತಿ ನಮಗೆ. ಮತ್ತೆ ವರ್ಷ ಅಂತ ಇದು ಮಾಡ್ಕೊಂತ ಬರ್ತಾ ಇದಾರೆ. ಮತ್ ನಮ್ಮ ಸಮಾಜ ಮಂದಿ ಏನದಲ್ಲ ಎಲ್ಲಾ ಸಹಕಾರದಿಂದ ಪ್ರತಿಯೊಬ್ಬರು ಈಗ ಅಧ್ಯಕ್ಷ ಆಯ್ತು ಉಪಾಧ್ಯಕ್ಷರು ಎಲ್ಲಾರು ಒಟ್ಟು ಸಹಕಾರದಿಂದ ಎಲ್ಲ ಮಾಡ್ತಾ ಇದೆ. ಇಷ್ಟೆಲ್ಲ ಇದ್ ಮಾಡಿದ್ರು ಸಹ ಇಲ್ಲಿವರೆಗೂ ಸಹ ಒಂದು ನಿವೇಶನ ಆಗ್ಬೇಕು, ಒಂದು ಭವನ ಆಗ್ಬೇಕು ಅಂತ ಒಂದು ಒತ್ತಾಯ ಇದೆ ಸಮುದಾಯಕ್ಕೆ. ಆಯ್ತು ಸರ್, ಇವತ್ತ ಶಾಸಕರು ಅದನ್ನ ನೀವು ಇದನ್ನ ನೋಡ್ರಿ, ನಾವ್ ಅಮೌಂಟ್ ಸ್ಯಾಂಕ್ಷನ್ ಮಾಡೋದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆ ನಿಮ್ಮ ಸಮುದಾಯ ಸದಾ ಸಮಾಜ ಪರ ಇರುತ್ತೆ ಅಂತ ಹೇಳ್ತೀರಾ? ಹೌದು ಸರ್, ಹೌದು, ಅವಶ್ಯವಾಗಿ. ಕಿತ್ತೂರು ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಬಣಜಿಗ ಸಮುದಾಯದ ಅವರು ಸಹ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಹೇಳಿ, ಈ ಒಂದು ತಾವು ಅಧ್ಯಕ್ಷ ಆದ್ಮೇಲೆ ಸಾಕಷ್ಟು ಒಂದ್ ರೀತಿ ವಿವಿಧ ಕೆಲಸಗಳು ಆಗ್ತಾವೆ. ಏನ್ ಹೇಳಿಕ್ ಬಯಸ್ತೀರಾ? ಇಲ್ಲ, ನಾವು ಕೆಲಸ ನಮ್ಮ ಸಮಾಜದವರೆಲ್ಲ ನಮಗ ವಹಿಸ್ಕೊಟ್ಟಿದ್ದಕ್ಕ ಮಾಡಕ್ ನಮಗ ಎನರ್ಜಿ ಐತಿ. ಹಂಗಾಗಿ ನಾವು ಆಲ್ಮೋಸ್ಟ್ ಎಲ್ಲಾ ನಮ್ಮ ಬಣಜಿಗ ಸಮಾಜದ ವಿದ್ಯಾರ್ಥಿಗಳಿಗೆ 2A ಸರ್ಟಿಫಿಕೇಟ್ ಕೊಡುದು, ಆವಾಗ ಸೆಂಟ್ರಲ್ OBC ಕೊಡುದು, ಇದನ್ನೆಲ್ಲ ನಾವು ಆಲ್ರೆಡಿ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದೆವು. ಈಗ ಆಲ್ರೆಡಿ ಮತ್ತ OBC ಕೊಡ್ಸಾಕ್ತಾವ ನಾವು. ನಮ್ಮ ಶಾಸಕರ ಬೆಂಬಲ ಬಾಳ ಐತಿ ನಮಗ. ಶಾಸಕರ ಬಾಳ ಬೆಂಬಲ ಮಾಡಿದಾರ ನಮಗ 2A ಕೊಡ್ಸಾಕದು. ಮತ್ ನಮ್ಮ ಸಮಾಜದ ಮುಖಂಡರು ಎಲ್ಲರಿಗೂ ನಮಗ ಇದನ್ನ ಮಾಡಿದಾರ. ಅಲ್ಲ, ಈಗ ಸಾಕಷ್ಟು ಒಂದ್ ರೀತಿ ಕಟ್ಟ ಕಡೆಯ ಒಂದ್ ರೀತಿ ನಿಮ್ಮ ಸಮಾಜದ ವ್ಯಕ್ತಿಗೇನ ತೊಂದರೆ ಇದ್ರೆ ನಿಮ್ಮ ಸಮಾಜ ನಿಲ್ಲುತ್ತೆ. ನಿಲ್ಲುತ್ತೆ. ಯಾರೇ ಸಂಕಷ್ಟದಲ್ಲಿದ್ರು, ಯಾರೇ ಸಂಕಷ್ಟದಲ್ಲಿ ನಮ್ಮ ಸಮಾಜದವರು ಒಟ್ಟು ಲಿಂಗಾಯತ್ ಬಣಜಿಗ ಯಾರೇ ಸಂಕಷ್ಟದಲ್ಲಿ ಇದ್ರು ನಿಲ್ಲುತ್ತಾರ. ಫಸ್ಟ್ ಪ್ರಿಫರೆನ್ಸ್ ನಾವು ಲಿಂಗಾಯತ್ ಬಣಜಿಗೇ ಕೊಡೋದು. ಈಗ ಒಂದು ಭವನ ಆಗ್ಬೇಕು ಅಂತ ಹೇಳ್ಬಿಟ್ಟು ಒತ್ತಾಸೆ ಇದೆಯಲ್ಲ, ಅದು ಈಡೇರುತ್ತೆ. ಎಲ್ಲಾಗುತ್ತೆ, ಎಲ್ಲಾಗ್ಬೇಕು ಅಂತ ಇಲ್ಲೇ ಕಿತ್ತೂರಲ್ಲೇ ಆಗ್ಬೇಕಂತ ಇದೆ ನಮ್ದು. ಕಿತ್ತೂರು ತಾಲೂಕ ಕಿತ್ತೂರು ಹೋಬಳಿ ಆಗ್ತದೆ ಇಲ್ಲಿ. ಒಟ್ಟಾರೆ ಒಬ್ಬ ತಾಲೂಕು ಅಧ್ಯಕ್ಷರಾಗಿ ಎಲ್ಲಾ ನಿಮ್ಮ ಸಮುದಾಯಕ್ಕೆ ಏನ್ ಹೇಳಿಕ್ ಬಯಸ್ತೀರಾ? ಇಲ್ಲ, ನಮ್ಮ ಸಮುದಾಯದವ್ರು ಎಲ್ಲಾರು ಇನ್ನ ಮುಂದ್ ಬರಬೇಕು. ಎಲ್ಲಾ ಸಮಾಜ ಕರ್ಕೊಂಡು ನಾವು ಲಿಂಗಾಯತ್ ಸಮುದಾಯ ಕಟ್ಟುನು ಬೆಳೆಸೋನು, ಎಲ್ಲಾ ಸಮಾಜದವ್ರು ಬಾಂಧವ್ಯ ಚಲೋ ಇಟ್ಕೊಂಡು ಅಂತ ನಮ್ಮ ಅಭಿಪ್ರಾಯ. ಧನ್ಯವಾದಗಳು. ಕಿತ್ತೂರು ತಾಲೂಕಿನ ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರತಿಭಾ ಪುರಸ್ಕಾರವನ್ನು ಪ್ರತಿ ವರ್ಷದಂತೆ ಈ ವರ್ಷನೂ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ರೂಢಿಯವರು, ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿದ್ರಿಯವರು, ಹಾಗೂ ನಮ್ಮ ಕ್ಷೇತ್ರದ ಶಾಸಕರು, ಹಾಗೂ ರಾಜಗುರು ಸಂಸ್ಥಾನ ಕಲ್ಮಠದ ಪೂಜ್ಯ ಶ್ರೀಗಳು, ಹಾಗೆ ಈ ನಾಡಿನ ಬಣಜಿಗ ಸಮಾಜದ ಮುಖಂಡರುಗಳು ಅದರಲ್ಲಿ ಪಾಲ್ಗೊಂಡು ಇಡೀ ನಾಡಿನ ಕಿತ್ತೂರು ತಾಲೂಕಿನ ಸಮಸ್ತ ಬಣಜಿಗ ಕುಟುಂಬಗಳ ಒಂದು 500ಕ್ಕೂ ಹೆಚ್ಚು ಜನ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿದ್ರು. 25ಕ್ಕೂ ಹೆಚ್ಚು ಜನರನ್ನ ಇವತ್ತು ಪ್ರತಿಭೆಗಳನ್ನು ಗುರುತಿಸಿ ಅವರು ಪ್ರೋತ್ಸಾಹಿಸುವಂತ ಕೆಲಸವನ್ನ ಇವತ್ತು ಸಂಘಟನೆ ಮಾಡಿದೆ ಅಂತಂದ್ರೆ ಬಹಳ ಹೆಮ್ಮೆ ಅನಿಸ್ತದೆ.
ಹೇಳಿ ಸರ್, ಈಗ ಮುಂದೆ ಏನೋ ಜಾಗದ್ದು ಅದು ಇದು ಬೇಕು. ಏನಿಲ್ಲ, ಕಿತ್ತೂರು ತಾಲೂಕಿನಲ್ಲಿ ಬಣಜಿಗ ಸಂಘಟನೆ ಬಹಳಷ್ಟು ಒಂದು ಕಾರ್ಯಚಟುವಟಿಕೆಗಳನ್ನು ಮಾಡಲಿಕ್ಕೆ ನಮಗೆ ನಿವೇಶನ ಬೇಕಂತೇಳಿ ನಮ್ಮ ಸಂಘದ ಒಂದು ಬೇಡಿಕೆ ಆಗಿದೆ. ಆ ಬೇಡಿಕೆಯಂತೆ ಮಾನ್ಯ ಶಾಸಕರಿಗೆ ಮನವಿ ಕೊಡಲಾಗಿದೆ. ಆ ಮನವಿಯನ್ನ ಅವರು ವೇದಿಕೆಯ ಮುಖಾಂತರನ ನಮಗೆ ತಿಳಿಸಿದ್ದಾರೆ. ನೀವು ಆ ಸ್ಥಳವನ್ನ ಈಗಾಗಲೇ ನಿಮಗೆ ನಾವು ಮಂಜೂರು ಮಾಡಿಕೊಡ್ಲಿಕ್ಕೆ ಯಾವುದೇ ಇದೆಲ್ಲ ಸರ್ಕಾರ ಹಂತದಲ್ಲಿ ಎಲ್ಲ ಕಾರ್ಯಗಳನ್ನ ಮಾಡಿಕೊಡ್ತೀನಿ ಅಂತ ಹೇಳಿ ಭರವಸೆಯನ್ನು ಕೂಡ ಈ ವೇದಿಕೆ ಮೂಲಕ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳನ್ನು ನಾವು ಸಂಘಟನೆ ಮೂಲಕ ಸಲ್ಲಿಸ್ತೀನಿ. ಧನ್ಯವಾದಗಳು ಸರ್. ಒಟ್ಟಾರೆ ಈ ಕಾರ್ಯಕ್ರಮ ಕಿತ್ತೂರು ತಾಲೂಕಿನಲ್ಲಿ ಮಾದರಿ ಕಾರ್ಯಕ್ರಮವಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.